ಬೆಂಗಳೂರು ಟೌನ್ ಆಗಿರೋರು ಬಂದು ಗ್ರಾಮ ಪಂಚಾಯತಿ ಪಿಡಿಒ ಕೆಲಸ ಮಾಡಕ್ಕಾಗ್ತದ? ಹಳ್ಳಿಯಲ್ಲಿ ಮಾಲೂರಿನ ಶಾಸಕ ನಂಜೇಗೌಡರು ತಮ್ಮ ಶಿಸ್ತುಬದ್ಧ ಪ್ರಾಮಾಣಿಕ ಕಾರ್ಯವೈಖರಿಯಿಂದಲೇ ಖ್ಯಾತಿಯಾದವರು. ಆದ್ದರಿಂದಲೇ ಜನ ಅವರನ್ನ 2ನೇ ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಕಾರ್ಯದಕ್ಷತೆಗೆ ಇಡೀ ಕೋಲಾರ ಜಿಲ್ಲೆಯೇ ಪ್ರಶಂಸೆ ನೀಡಿದೆ. ಇದೀಗ ಮಾಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸೌಧದಲ್ಲಿ ತಾಲೂಕು ಪಂಚಾಯತ್ ವತಿಯಿಂದ ನಡೆದ ಕೆಡಿಪಿ ಸಭೆಯಲ್ಲಿ ನಂಜೇಗೌಡರು ಅಧಿಕಾರಿಗಳ ವಿರುದ್ಧ ಫುಲ್ ಗರಂ ಆಗಿದ್ರು. ಆ ಮೂಲಕ ಸರಿಯಾಗಿ ಕೆಲಸ ಮಾಡದ 28 ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಮ್ಮ ಇನ್ನೊಂದು ಮುಖದ ದರ್ಶನ ಮಾಡಿಸಿದ್ರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾಕಿ ಉಳಿದಿರುವ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು, ಸಾರ್ವಜನಿಕರ ಕೆಲಸಗಳು ಸೇರಿದಂತೆ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿದ ನಂಜೇಗೌಡರು ಅಧಿಕಾರಿಗಳನ್ನ ಫುಲ್ ತರಾಟೆಗೆ ತೆಗೆದುಕೊಂಡು ಚಳಿ ಬಿಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಒ ಕೃಷ್ಣಪ್ಪನವರು ಸಹ ನಂಜೇಗೌಡರಿಗೆ ಸಾಥ್ ಕೊಟ್ಟಿದ್ದು, ಶಾಸಕರ ಮಾತಿಗೆ ಅಧಿಕಾರಿಗಳು ತುಟ್ಟಕ್ ಪಿಟಿಕ್ ಅನ್ನದೇ ತಂಡ ಹೊಡೆದು ನಿಂತಿದ್ರು. ತಮ್ಮ ತಾಲೂಕಿನಲ್ಲಿ ಇಒ ಕೃಷ್ಣಪ್ಪ ಒಳ್ಳೆಯ ಕೆಲಸ ಮಾಡೋದಕ್ಕೆ ಸದಾ ಮುಂದೆ ಇರ್ತಾರೆ, ಆದರೆ ನೀವು ಮೊದಲು ಸರಿಯಾಗಿ ಕೆಲಸ ಮಾಡಿ ಅಂತ ತರಾಟೆಗೆ ತೆಗೆದುಕೊಂಡ್ರು. ಜೊತೆಗೆ ಮಾಲೂರು ತಾಲೂಕಿನ 28 ಗ್ರಾಮ ಪಂಚಾಯಿತಿಯ ಪಿಡಿಒಗಳು ವಾರದಲ್ಲಿ 3 ದಿನಗಾದರೂ ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನರ ಸಮಸ್ಯೆಗಳನ್ನ ನೇರವಾಗಿ ಅವರಿಂದಲೇ ತಿಳಿಬೇಕು. ತಾಲೂಕಿನ ಪಂಚಾಯಿತಿಗಳಲ್ಲಿ ಕಂದಾಯ ವಸೂಲಿಯಲ್ಲಿ ಪಿಡಿಒಗಳು ಹಿಂದುಳಿದಿದ್ದು, ಇನ್ನು ಬಾಳಿಗಾನಹಳ್ಳಿ ಪಿಡಿಒ ಶಂಕರ್ ಅವರಿಗೆ ನೋಡೋದಕ್ಕೆ ನೀನು ಹೀರೋ ತರ ಇದೆಯಾ, ಬೆಂಗಳೂರು ಟೌನ್ನಿಂದ ಬಂದಿದೆಯಾ, ಅದಕ್ಕೆ ನಿನಗೆ ಹಳ್ಳಿ ಜನರ ಸಮಸ್ಯೆ ಅರ್ಥವಾಗೋದಿಲ್ಲ ಅಂತ ಗರಂ ಆದ್ರು. ಅದಕ್ಕೆ ನಮ್ಮ ಬಾಳಿಗಾನಹಳ್ಳಿ ಪಂಚಾಯಿತಿಯಲ್ಲಿ 1 ವರ್ಷದಿಂದ ಬಿಲ್ ಕಲೆಕ್ಟರ್ ಸರಿಯಾಗಿ ಕೆಲಸ ಮಾಡದೆ ಕಂದಾಯ ವಸೂಲಿ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಮ್ಮ ಪಂಚಾಯಿತಿ ಕಂದಾಯ ವಸೂಲಿಯಲ್ಲಿ ಹಿಂದುಳಿದಿದೆ ಅಂತ ಪಿಡಿಒ ಶಂಕರ್ ಉತ್ತರ ನೀಡಿದ್ರು. ಒಟ್ಟಾರೆ ಹೇಳೋದಾದ್ರೆ ಶಾಸಕ ನಂಜೇಗೌಡರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದು, ಅಧಿಕಾರಿಗಳು ಇನ್ನು ಮುಂದೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ. ಹೀರೋ ಇದಂಗಿದೆಯಾ? ಎಲ್ಲಿಂದ ಬರ್ತಾ ಇದೆಯಾ? ಅದೇ ಪ್ರಾಬ್ಲಮ್. ಬೆಂಗಳೂರು ಟೌನ್ ಆಗಿರೋರು ಬಂದು ಗ್ರಾಮ ಪಂಚಾಯತಿ ಪಿಡಿಒ ಕೆಲಸ ಮಾಡಕ್ಕಾಗ್ತದ? ಹಳ್ಳಿಯಲ್ಲಿ ಹೋಗ್ಬೇಕಾಗ್ತದ? ಬದಲಾವಣೆ ಮಾಡಪ್ಪ. ಅವಾಗ ನೋಡಿದ್ರೆ ಹಂಗೆ ಇದೆ, ಇದ್ರಲ್ಲೂ ಹಂಗೆ ಇದೆ. ನೀನು ಹೋಗ್ಲಾ ಪಂಚಾಯತ್ ಏನಾದ್ರು ಶ್ರೀಮಂತರವರಪ್ಪ ಅಂದ್ರೆ ಬಿಡ, ಇವ್ರಿಗೆ ಹೇಳ್ದಂಗೆ ಹೇಳ್ಬಿಡ್ತಾರೆ, ಆಯ್ತು ನೋಡಿ ಹೇಳ್ಬಿಡ್ತಾ ಇದ್ದೆ. ಇವೆಲ್ಲ ನರೇಗಾದಲ್ಲಿ ಪಾಪ ಕಾಯುತ್ತ ಜನ ಅವರೇ, ನೀವು ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಸರಿ ಮಾಡು.